ಪರ್ಫೆಕ್ಟ್ ಫ್ರೇಮ್ ಕರೆಕ್ಟ್ ಆಗಿ ಸೆಟ್ ಮಾಡಿದೀನಿ. ಇನ್ನ ಅಪ್ಪ ಒಬ್ರಲ್ಲಿ ಬಂದ್ರೆ ನಾನು ಒಂದ್ಸರಿ ಕುತ್ಕೊಂಡ್ಬಿಡ್ತೀನಿ. ಬಾ ಬೇಕಾದ್ರೆ ನೋಡು. ನಾನ್ ಕುತ್ಕೊಂಡ್ರೆ ಕಾಣಲ್ಲ. ಒಂದ್ ವಿಡಿಯೋ ಮಾಡು ಗೊತ್ತಾಗುತ್ತೆ. ನಾನು ಮಾಡ್ತಾ ಇದೀನಿ ಬಾ ನೋಡ್ತಾ. ಹೇಳಪ್ಪ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ ಬಿಂದು ನಡುವೀರ್. ನೀನು ಹೇಳಮ್ಮ. ನಮಗೆ ಸ್ವಾಗತ. ತಮಗೆ ಮುಂದಿನ ಸ್ಪರ್ಧಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಂದು ನಡುವೇರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ಹೊಸ ವಿಡಿಯೋ ಒಂದಿಗೆ ಬಂದಿದ್ದೇವೆ. ದಟ್ ಇಸ್ ನನ್ ಅದರ್ ದ್ಯಾನ್ ಹೂ ನೋಸ್ ಮೀ ಬೆಟರ್. ಬಿಫೋರ್ ದಟ್ ಒಂದ್ ಹೇಳ್ತೀನಿ, ನೀವ್ ಜಸ್ಟ್ ನೀವಿಬ್ರು ಒಂದ್ ಸುಮ್ನೆ ಕೇಳಿಸ್ಕೊಳ್ಳಿ ಆಯ್ತಾ. ಇವಾಗ ಇವಾಗ ನನ್ನ ಚಾನಲ್ ನಲ್ಲಿ ನನ್ನ ನೋಡ್ತಾ ಇರೋಂತ ವಿಡಿಯೋದಲ್ಲಿ ಇವಾಗ ಸೊ ನನ್ನ ಬದಲಿಗೆ ನನ್ನ ಆಂಕರಿಂಗ್ ಅನ್ನ ನನ್ನ ತಂಗಿ ಪೂಜನೆ ಮಾಡ್ತಾ ಇದ್ದಾಳೆ. ಸೊ ಇವತ್ತು ಅವಳಿಗೋಸ್ಕರ ಒಂದು ವ್ಲಾಗ್ ನ ಮಾಡ್ತಾ ಇದ್ದೀವಿ, ಡೆಡಿಕೇಟೆಡ್ ವ್ಲಾಗ್. ಸೊ ಇವಾಗ ಅವಳ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾಳೆ. ಸೊ ನಾನ್ ಯಾರು, ನಾನು ಏನು, ನಾನೇನ್ ಮಾಡ್ತೀನಿ ಅನ್ನೋದನ್ನ ಅವಳೇ ಹೇಳ್ತಾಳೆ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಬಿಫೋರ್ ದಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇದು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗ ನಾನು ಬೆಳಗ್ಗೆ ಎದ್ದು, ನೀವಿಬ್ರು ಜಸ್ಟ್ ರಿಯಾಕ್ಷನ್ ಕೊಡ್ಬಾರ್ದು, ಸೈಲೆಂಟ್ ಆಗಿ ಕುತ್ಕೊಳ್ಳಿ. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಆಚೆಗಡೆ ಕಸ ಹೊಡೆದು ಆಚೆಗಡೆ ಕಸ ಹೊಡೆದು ಆಚೆಗಡೆ ಕಸ ಹೊಡೆದು ಇಲ್ಲ ಅಕ್ಕ ಬರ್ತೀರಿ. ಪಾಸ್ ಮಾಡು ಅಕ್ಕ. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಆಚೆ ಕಡೆ ಕಸ ಹೊಡೆದು ರಂಗೋಲಿ ಹಾಕಿ ನೀರೆಲ್ಲ ಹಾಕಿ ಹೂವ ಎತ್ಕೊಂಡು ಪೂಜೆ ಮಾಡಿ ಪಾಪನ್ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಆಯ್ತಾ. ಅವ್ರಿಬ್ರು ಎದ್ದೇಳಷ್ಟರಲ್ಲಿ ಅವ್ರಿಗೆ ಕಾಫಿ ಮಾಡಿ, ನನಗೆ ಯೂಶಲಿ 8 ಗಂಟೆ ಕಾಲೇಜ್ ಇರೋದು. 8 ಗಂಟೆ ಅಷ್ಟರಲ್ಲಿ ನಾನು ಜಿಮ್ಗೆ ಹೋಗಿ ಜಿಮ್ಮಿಂದ ಬಂದು ನನಗ್ ಬೇಕಾಗಿರೋ ಪ್ರೋಟೀನ್ ಮಾಡ್ಕೊಂಡು ಕುಡ್ದು, ಆಮೇಲೆ ಇವ್ರಿಬ್ರಿಗೆ ಕಾಫಿ ಮಾಡ್ಕೊಟ್ಟಿ, ನಾನು ಅಡ್ಗೆ ಮಾಡಿ ತಿಂಡಿ ಮಾಡಿ, ಆಮೇಲೆ ಮಧ್ಯಾಹ್ನಕ್ಕಾಗಂಗ್ ಸಾಂಬಾರು ಮಾಡಿ ಎಲ್ಲಾ ರೆಡಿ ಇಟ್ಟು ಹೋಗ್ತೀನಿ. ಆಮೇಲೆ ನಮ್ಮಮ್ಮ ಎದ್ದು ನಿಧಾನಕ್ಕೆ 9 ಗಂಟೆಗೆ ಇದೆಲ್ಲರಿಗೂ ಗೊತ್ತಿಲ್ಲ ಅಂತ ನಮಗೆಲ್ಲ ಗೊತ್ತಾಗೋಯ್ತು. ಆಯ್ತಾ. ನನ್ನ ಮಗಳು ಪೂಜಾ, ಅವಳು ಬೆಳಗ್ಗೆ 7:45 ಎದ್ದೇಳ್ತಾಳೆ. ಕಾಲೇಜ್ ಇರುತ್ತೆ, ಕಾಲೇಜ್ ಇದ್ದಾಗ 7:45 ಎದ್ದು ಬಿಟ್ಟು ಸ್ನಾನ ಮಾಡಿದ್ರೆ ಇಲ್ಲ, ಡ್ರೆಸ್ ಹಾಕೊಂಡ್ಬಿಟ್ಟು ಅದಕ್ಕಷ್ಟು ಸೆಂಟು ಇಟ್ಕೊಂಡ್ಬಿಟ್ಟು ತಿಂಡಿ ಆಗಿರುತ್ತೆ. ಅವ್ರ ಅಮ್ಮ ತಿಂಡಿ ಮಾಡಿರುತ್ತೆ, ಅದು ತಿಂಡಿನ ಆರಿಸ್ಬಿಟ್ಟು ತಂದು ಅವಳು ತಿನ್ನಿಸ್ಬಿಟ್ಟು ಬಾಕ್ಸ್ಗೆ ಹಾಕ್ಬಿಟ್ಟು ನೀರು ತುಂಬಿಕೊಟ್ಟು ಎಲ್ಲಾ ರೆಡಿ ಮಾಡಿ ಇವಳನ್ನ ಕಾಲೇಜಿಗೆ ಕರ್ಕೊಂಡೋಗಿ ನಾನು ಅಲ್ಲಿ ಬಸ್ ಹತ್ರ ಬಿಟ್ಟು ಬಸ್ ಹತ್ಸಿ ಟಾಟಾ ಮಾಡಿ ನಾ ಮನೆಗೆ ಬರ್ತೀನಿ. ಇಷ್ಟು ಅವಳು ದಿನಚರಿ. ಸಾಯಂಕಾಲ ಬಂದಾಗ 5:45 ಬರ್ತಾಳೆ. ಬಂದವಳು ಸೀದಾ ಜಿಮ್ಗೆ ಹೋಗ್ತಾಳೆ. ಬ್ಯಾಗಲ್ಲಿ ಎಸ್ಬಿಡೋದು, ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡೋದು, ಸೀದಾ ಜಿಮ್ಗೆ ಹೋಗ್ಬಿಡೋದು. ಜಿಮ್ಗೆ ಹೋಗಿ 6 ಗಂಟೆ ಜಿಮ್ಗೆ ಹೋಗ್ತಾಳೆ. 6 ರಿಂದ 8 2 ಗಂಟೆ ಜಿಮ್ ಒಂದು 8 ಗಂಟೆ ಬರ್ತಾಳೆ. 8 ಗಂಟೆಗೆ ಬಂದ್ಬಿಟ್ಟು ಏನಿದೆ ಅದೊಂಚೂರು ಕವ ತಿಂದ್ಬಿಡ್ತಾಳೆ. ಇಷ್ಟ ತಿಂದ್ಬಿಟ್ಟು ಇನ್ ಪುಸ್ತಕ ಕೂತ್ಕೊಂಡ್ಬಿಟ್ರೆ ಇನ್ ಅಪ್ಪನ ಉಣ್ಲಿ ಅಮ್ಮನ ಉಣ್ಲಿ ಏನನ ಮಾಡ್ಕೊಂಡ್ಲಿ ಅದಕ್ಕೆ ಕೇಳೋರೇ ಇರ್ದಿಕ್ಕಿಲ್ಲ ನಮ್ಮನ್ನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಂಗಾಗ್ಬಿಟ್ಟು ಕೂತ್ಕೊಂಡು ಓದ್ತಾ ಇರ್ತಾಳೆ. 12-1 ಗಂಟೆ ತನಕ ಓದ್ತಾಳೆ. ಒಟ್ನ ಬುಕ್ಸ್ ಹಿಡ್ಕೊಂಡ್ ಕೂತಿರ್ತಾಳೆ. ನಾವೇನಂತ ಗೊತ್ತಿಲ್ಲ. ಪಾಸ್ ಆಗಿದ್ದಾಳೆ ಅಂತ ಎಲ್ಲಾದ್ರಲ್ಲೂ ಪಾಸ್ ಆಗ್ತಾ ಇದ್ದಾಳೆ. ಅದು ಇದಿದೆ. ಅಷ್ಟ್ ಮಾಡ್ಕೊಂಡು ಇವಳು ದಿನಚರಿ ಇಷ್ಟಿದೆ. ಬೆಳಗ್ಗೆಗೆ ಯಾವ ಮನೆ ಕಂತಾಳೋ ಯಾವ ರಾತ್ರಿ ಗೆದ್ದೋಳ್ತಾಳೋ ಗೊತ್ತಿಲ್ಲ. ಅಷ್ಟ್ ಮಾಡ್ಕೊಂಡು ದಿನಚರಿ ಮುಗಿಸ್ಕೊಂಡು ಅವತ್ತಿನ ಕತೆ ಮುಗಿಸ್ತಾ ಇದ್ದಾಳಪ್ಪ.
ನಮ್ಮನೇಲಿ ಹೇಳಿದ್ದೆ ಕಾಪಿ ಪೇಸ್ಟ್. ಅಲ್ಲಲ್ಲಲ್ಲಲ್ಲಲ್ಲ ಅಂದ್ರೆ ಅವಳು ಸ್ವಲ್ಪ ರಜೆ ಇದ್ದಾಗ 9 ಗಂಟೆ 9:30 ಎದ್ದೇಳ್ತಾಳೆ. ಆಮೇಲೆ ವಾಶ್ರೂಮ್ ಹೋಗ್ತಾಳೆ, ಏನಾರ ಮಾಡಿ ತಿಂತಾಳೆ, ಮೊಬೈಲ್ ಇಟ್ಕೊಂತಾಳೆ, ಅವನ ಯೂಸ್ ಮಾಡಿರೋದೆಲ್ಲ ಯೂಟ್ಯೂಬಾಗೆಲ್ಲ ನೋಡ್ತಿರ್ತಾಳೆ. ಅವೆಲ್ಲ ಅನ್ನ ತಿಂಡಿ ತಿಂದು ಒಂದೊಂದ್ಸರಿ ಯೂಟ್ಯೂಬ್ ನೋಡ್ಕೊಂಡು ತಿಂಡಿ ಅವಳೆ ಮಾಡ್ಬಿಡ್ತಾಳೆ. 12 ಗಂಟೆಗೆ ಹೋಗ್ತಾಳೆ ಜಿಮ್ಗೆ, ಒಂದೊಂದ್ಸಲ 1 ಗಂಟೆಗೆ ಹೋಗ್ತಾಳೆ, 3 ಗಂಟೆಗೆ ಹೋಗ್ತಾಳೆ. ಇಷ್ಟು ಅಂದ್ರೆ ತಿಂಡಿ ಮಾಡೋದ್ರೆ ಒಂದ್ ಸೊಪ್ಪು ಇತ್ತಾಳೆ, ಇಲ್ಲ ಒಂದ್ ಸ್ವಲ್ಪ ಖಾರ ಹೋಯ್ತಾಳೆ. ಡಿಪ್ರೆಷನ್. ಹೋಗ್ತಾಳೆ. ಆಮೇಲೆ ರೇಗ್ತಾಳೆ ಎಲ್ಲಾರು ಅಪ್ಪ ಅಮ್ಮಗೆ. ನೋಡ್ಬೇಕಾ ಕೋಪವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲಾರ್ಗೂ ಇದನ್ನ ನೋಡಿ ಖುಷಿ ಆಗಿದೆ ಅಂತ ಅನ್ಸುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ. ತುಂಬಾ ಥ್ಯಾಂಕ್ಸ್. ಹಿಂಗೆ ವಿಡಿಯೋ ನೋಡ್ತಾ ಇರಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾ ಇರಿ. ಆಕ್ಚುಲಿ ಇಲ್ಲಿ ಪ್ಲಾನ್ ಆಗಿತ್ತು ಅಮ್ಮನ ಅಪ್ಪನ ಇವ್ರು ರೋಸ್ಟ್ ಮಾಡೋದಕ್ಕೆ ಅಂತ ಟ್ರೈ ಮಾಡೋದು, ಬಟ್ ಇಬ್ರು ಸೇರ್ಕೊಂಡು ಇವರನ್ನ ರೋಸ್ಟಿಂಗ್ ಮಾಡಿ ರಾಂಗ್ ಅಂತ ಹೇಳ್ಬೋದಿದ್ದು. ಹೌದು. ನೋ, ಹೂ ನೋಸ್ ಮೀ ಬೆಟರ್ ವೆಂಟ್ ರಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ ಲೈಕ್ ಥ್ಯಾಂಕ್ ಯು. ಹಿಂಗೆ ಸಬ್ಸ್ಕ್ರೈಬ್, ಲೈಕ್ ಎಲ್ಲ ಕೊಡ್ತಾ ಇರಿ. ಆದಷ್ಟು ಬೇಗ ನಾನು ಕೂಡ ಹುಷಾರಾಗಿ ಬರ್ತೀನಿ. ಬಾಯ್. ಇಷ್ಟೊತ್ತು ಮಾಡಿದಂಥ ವಿಡಿಯೋ ಮನೋರಂಜನೆಗಾಗಿ, ಸೊ ಯಾರು ಇದನ್ನು ಪರ್ಸ್ನಲ್ ಆಗಿ ತಗೋಬೇಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಹಾಗೆ ಇನ್ನೂ ಎಂಟರ್ಟೈನ್ಮೆಂಟ್ ಬಹಳನೇ ಇದೆ. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಇದರ ಕಂಟಿನ್ಯೂಡ್ ಪಾರ್ಟ್ 2ನಲ್ಲಿ ಸಿಗುತ್ತೆ ನಿಮಗೆ.